Now question number 53. Aluminium oxide may be electrolyzed at 1000 degrees Celsius to furnish aluminium metal. Atomic mass 27 atomic mass unit and 1 Faraday is equal to 96,500 coulomb. The cathode reaction is Al3 plus 3 electron. Al3 plus 3 electron give rise to the Al, aluminium. To prepare 5.12 kg of aluminium metal. By this method, we would require how much of coulomb we require. Okay, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Okay, as per the cathode reaction, ಯಾಕೆಂದ್ರೆ ಇಲ್ಲಿ ರಿಡಕ್ಷನ್ ನಡೀತಾ ಇದೆ ಅಂದ್ರೆ ಇದನ್ನು ಕ್ಯಾಥೋಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಕ್ಯಾಥೋಡ್. ಓಕೆ, ನಿಮಗೆ ಗೊತ್ತಿರಲಿ ಈಕ್ವಿವೆಲೆಂಟ್ ಮಾಸ್ E is equal to ನಿಮಗೆ ಗೊತ್ತಿದೆ atomic mass divided by valency. Atomic mass divided by valency. Atomic mass of aluminum is 27 ಕೊಟ್ಟಿದಾರಲ್ವಾ, 27. ವೇಲೆನ್ಸಿ ಎಷ್ಟ್ರಿ? S 3 9s. Okay, this one 9 gram. Equivalent weight is 9 gram. Here, for getting 9 into 10 to the power of 3 kg, 9 into 10 to the power of minus 3 kg. kg ನೋಡಿ, ಇಲ್ಲಿ ಗ್ರಾಮ್ ಅಲ್ಲಿ ಇರೋದನ್ನ ನಾನು kg ಕನ್ವರ್ಟ್ ಮಾಡ್ತಾ ಇದ್ದೀನಿ. For getting 9 into 10 to the power of minus 3 kg of aluminium. Number of coulomb needed in number of coulomb needed in 1 Faraday ಅಲ್ವಾ. 1 Faraday normally 96,500 coulomb. For ನಮಗೆ ಕೊಟ್ಟಿರ್ತಕ್ಕಂಥದ್ದು 5.2 kg ಗೆ ನಾವು ಎಷ್ಟು ಕೂಲಮ್, ಎಷ್ಟು ಕರೆಂಟ್ ಅನ್ನ ರಿಕ್ವೈರ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಹೇಳಬೇಕು. ಹಾಗಾಗಿ ಫಾರ್ 5.12 kg requires 5.12 into 96,500 divided by 9.9 into 10 to the power of minus 3. Okay, ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ 5.49 into 10 to the power of 7 ಬರುತ್ತೆ. Okay, this amount of coulomb. ಹಾಗಾದ್ರೆ ಆಪ್ಷನ್ ಏನಾಗುತ್ತೆ? ಎಸ್, ಆಪ್ಷನ್ 1 is correct. ಅರ್ಥ ಮಾಡ್ಕೊಳ್ಳಿ, ನಮಗೆ 9 into 10 to the power of minus 3 kg ಗೆ 1 ಕೂಲಂಬ್ ರಿಸೀವ್ ಮಾಡ್ಕೊಳ್ತಿದ್ವಿ. ಇನ್ ಕೇಸ್ 5.12 kg ಆದ್ರೆ 5.49 into 10 to the power of 7 ಕೂಲಂಬ್. ಆಪ್ಷನ್ 1 is correct. Okay, next question number 54. ಅಬ್ಸರ್ವ್ ಮಾಡಿ, ಏನು ಕೊಟ್ಟಿದ್ದಾರೆ? The half cell reaction for corrosion are 2H plus half O2 plus 2 electron give rise to H2O. ರಿಯಾಕ್ಷನ್ ನೀವೇ ನೋಡ್ಕೋಬೇಕು, ಅದನ್ನು ಬರೀತಾ ಇಲ್ಲ ನಾನು. E naught equal to ಎಷ್ಟು ಕೊಟ್ಟಿದ್ದಾರೆ? 1.23 volt. E naught equal to 1.23 volt. 1.23 volt. Fe2 plus 2 electron give rise to Fe. Okay, ಅದು ಎಷ್ಟು ಕೊಟ್ಟಿದ್ದಾರೆ? E naught equal to minus 0.44 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ದಿಸ್ ಒನ್ Fe ಇದು. ದಿಸ್ ಒನ್ ಫಸ್ಟ್ ರಿಯಾಕ್ಷನ್ ಏನಿದೆಯಲ್ಲ ಅದ್ರದ್ದು. ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್. ಹೌದಲ್ವಾ? ಓಕೆ, ನೆಕ್ಸ್ಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಡೆಲ್ಟಾ ಜಿ ನಾಟ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು.
overall reaction for delta G naught. What? Okay, delta G naught formula ಏನಿದೆ ರೀ? Delta G naught is equal to minus NF E naught cell. NF E naught cell. E naught cell ನಮಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇವೆರಡನ್ನು ಮೈನಸ್ ಮಾಡಬೇಕಾಗುತ್ತೆ. ಓಕೆ, ಈ ಕ್ಯಾಥೋಡ್ ಮೈನಸ್ ಈ ಆನೋಡ್, ಹೌದಲ್ವಾ? ಹಾಗಾದ್ರೆ E naught cell is equal to E cathode minus E anode. Okay, E cathode ಎಷ್ಟು? E cathode S. ನಾವು ಪಾಸಿಟಿವ್ ವ್ಯಾಲ್ಯೂ ಇರೋದನ್ನ ಕ್ಯಾಥೋಡ್ ಅಂತ ತಗೋತೀವಿ. 1.23 ಮೈನಸ್ ಆಫ್ ಮೈನಸ್ 0.44 ಅಲ್ವಾ? ಓಕೆ, ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಿ. 1.67 ವೋಲ್ಟ್. ಎಸ್, 1.67 ವೋಲ್ಟ್. ಹಾಗಾದ್ರೆ ನಾವು ಡೆಲ್ಟಾ ಜಿ ನಾಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ಜಿ ನಾಟ್ ಇಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎನ್ ಏನ್ ಕೊಟ್ಟಿದಾರಲ್ಲಿ? ಎಸ್. ಎನ್ ಎರಡು ರಿಯಾಕ್ಷನ್ ಅಲ್ಲೂ ಎಷ್ಟು ಇನ್ವಾಲ್ವ್ ಆಗ್ತಾ ಇದೆ? 2 electron involved. That's why number of electron is 2 minus 2 into 96,500 coulomb into E naught cell ಎಷ್ಟಿದೆ ರೀ? 1.67. ಕ್ಯಾಲ್ಕುಲೇಷನ್ ಮಾಡಿದ್ರು ಎಷ್ಟು ಬರುತ್ತೆ? ಮೈನಸ್ 322,310 ಜೌಲ್ ಬರುತ್ತೆ. ಇಲ್ಲಿ ಕೂಲಂಬ್ ಇದೆ. ದಿಸ್ ಇಸ್ ಕೂಲಂಬ್ ಇಂಟು E naught cell ಎಷ್ಟಿದೆ? 1.67 ವೋಲ್ಟ್ ಇದೆ. ಕೂಲಂಬ್ ಇಂಟು ವೋಲ್ಟ್ ಇಸ್ ಈಕ್ವಲ್ ಟು ದಿ ಕೂಲಂಬ್ ಇಂಟು ವೋಲ್ಟ್ ಇಸ್ ಈಕ್ವಲ್ ಟು ಜೌಲ್ ಅಲ್ವಾ? ಹಾಗಾಗಿ ಜೌಲ್ ಇಂಡಿಕೇಟ್ ಮಾಡಿದೀವಿ. ನಾನು ಇದನ್ನ ಜೌಲ್ ಅಲ್ಲಿ ಇರೋದನ್ನ ಕಿಲೋ ಜೌಲಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಷ್ಟಾಗುತ್ತೆ? ಎಸ್ 322 ಮೈನಸ್ 322.310 ಕಿಲೋ ಜೌಲ್. ಸಿಮಿಲರ್ ಆನ್ಸರ್ ಯಾವುದು? ಎಸ್, ಆಪ್ಷನ್ 2 is correct. ನೆಕ್ಸ್ಟ್ ಕ್ವಶನ್ ನಂಬರ್ 55 ಅಬ್ಸರ್ವ್ ಮಾಡಿ. 55 ಏನಿದೆ? ದ ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ CH3COONA. ಮೋಲಾರ್ ಕಂಡಕ್ಟಿವಿಟೀಸ್ ಆಫ್ CH3COONA ಕೊಟ್ಟಿದ್ದಾರೆ. ನೆಕ್ಸ್ಟ್ CH3COONA ಎಷ್ಟಿದೆ ರೀ ವ್ಯಾಲ್ಯೂ? at 25 degrees Celsius is equal to 91 Zyman centimeter square per mole. ಇಷ್ಟು ಕೊಟ್ಟಿದಾರಲ್ವಾ? ಎಸ್, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ HCl, ಮೋಲಾರ್ ಕಂಡಕ್ಟಿವಿಟಿ ಆಫ್ HCl ಎಷ್ಟಿದೆ? HCl 426.2 Zyman centimeter square per mole. ಓಕೆ, ಇಷ್ಟಿದೆ. ನೆಕ್ಸ್ಟ್ ದ ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ ನಾಟ್ ಎಂ ಆಫ್ CH3COOH ಅಂತ ಕೇಳಿದ್ದಾರೆ. CH3COOH ಇನ್ ಅಡಿಷನ್ ಟು ವ್ಯಾಲ್ಯೂ ರಿಕ್ವೈರ್ಡ್. ಓಕೆ, ನಿಮಗೆ ಗೊತ್ತಿರಲಿ ಸೊಲ್ಯೂಷನ್. ಲ್ಯಾಂಬ್ಡಾ ನಾಟ್ ಆಫ್ CH3COOH is equal to the lambda naught of CH3 first one ಏನಿದೆಯಲ್ಲ ಅದನ್ನ ತಗೊಂತೀನಿ. equation 1, this equation 2, CH3COONA plus second one ಯಾವಿದೆ? lambda naught of ಅಥವಾ ಲ್ಯಾಂಬ್ಡಾ ಎಮ್ ಆಫ್ ಅಂತ ಏನಾದರೂ ಇಂಡಿಕೇಟ್ ಮಾಡ್ಬೋದು. ಲ್ಯಾಂಬ್ಡಾ ನಾಟ್ ಕೊಟ್ಟಿದೆ, ಲ್ಯಾಂಬ್ಡಾ ನಾಟ್ ಅಂತ ಇಂಡಿಕೇಟ್ ಮಾಡಿ. ಲ್ಯಾಂಬ್ಡಾ ನಾಟ್ ಆಫ್ CH3COONA ಆಯ್ತು. ಸೆಕೆಂಡ್ ಒನ್ ಅಂದ್ರೆ HCl. ನಮಗೆ ಬೇಕಾಗಿರೋದು CH3COOH ಬೇಕು. CH3COOH ಬೇಕು ಅಂತಂದ್ರೆ ಇದರಲ್ಲಿ Na, ಇದರಲ್ಲಿ Cl ರಿಮೂವ್ ಆಗಬೇಕು. ರಿಮೂವ್ ಆಯ್ತು, ಇಲ್ಲಿ Na ರಿಮೂವ್ ಆಯ್ತು ಅಂದ್ರೆ CH3COO ಮೈನಸ್ ಬರುತ್ತೆ. Na ರಿಮೂವ್ ಆಯ್ತು ಅಂದ್ರೆ. ನೆಕ್ಸ್ಟ್
ಇದರಲ್ಲಿ ಸಿ ಎಲ್ ರಿಮೂವ್ ಆಯ್ತು ಅಂದ್ರೆ ಸಿ ಎಲ್ ಮೈನಸ್ ರಿಮೂವ್ ಆಯ್ತು ಅಂದ್ರೆ ಎಚ್ ಪ್ಲಸ್ ಬರುತ್ತೆ. CH3 CO ಮೈನಸ್ ಎಚ್ ಪ್ಲಸ್ ಗಿವ್ ಎಷ್ಟು CH3 COOH ಬರುತ್ತಲ್ವಾ. ಹಾಗಾದ್ರೆ Na ಅಂಡ್ ದೆನ್ Cl ರಿಮೂವ್ ಆಗಬೇಕು ಅಂದ್ರೆ ಇಲ್ಲಿ ಮೈನಸ್ ಆಫ್ ಲ್ಯಾಂಬ್ಡಾ ನಾಟ್ ಆಫ್ NaCl ಬರಬೇಕು. ಆಗ Na ಅಂಡ್ ದೆನ್ Cl ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ CH3 COOH ಉಳಿಯುತ್ತೆ. ಓಕೆ, ಹಾಗಾದ್ರೆ ಇನ್ ಅಡಿಷನ್ ಏನ್ ಅಬ್ಸರ್ವ್ ಮಾಡಬೇಕಾಗುತ್ತೆ, ಇಲ್ಲಿ ಎರಡು ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, CH3 COONA HCl ಕೊಟ್ಟಿದ್ದಾರೆ. CH3 COOH ಬರಬೇಕು ಅಂದ್ರೆ ಇನ್ ಅಡಿಷನ್ ಯಾವುದನ್ನ ಮತ್ತೆ ಆಡ್ ಮಾಡಬೇಕು, ರಿಮೈನಿಂಗ್ ಸೇರಿಸ್ಕೋಬೇಕು ಅನ್ನೋದನ್ನ NaCl. ಆಗ ನಮ್ಗೆ ಏನಾಗುತ್ತೆ, NaCl ಮೈನಸ್ NaCl ಮಾಡಿದಾಗ NaCl ರಿಮೂವ್ ಆಗುತ್ತೆ, ನಮಗೆ ಉಳಿತಕ್ಕಂಥದ್ದು CH3 COOH ಅಥವಾ ಲ್ಯಾಂಬ್ಡಾ ನಾಟ್ ಆಫ್ CH3 COOH. ಹಾಗಾದ್ರೆ ಆಪ್ಷನ್ ಎಸ್ NaCl. ಆಪ್ಷನ್ ಎಷ್ಟಿದೆ, ಲ್ಯಾಂಬ್ಡಾ ನಾಟ್ ಆಫ್ NaCl, ಆಪ್ಷನ್ 3. ಆಪ್ಷನ್ 3 is correct. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಏನಿದೆ, ದ ಕರೆಕ್ಟ್ ಆರ್ಡರ್ ಆಫ್ E ನಾಟ್ ಆಫ್ M2 plus M ವ್ಯಾಲ್ಯೂಸ್ ವಿತ್ ನೆಗೆಟಿವ್ ಸೈನ್ ಫಾರ್ 4 ಎಲಿಮೆಂಟ್ಸ್ ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್ is ಅಂತ ಇಂಡಿಕೇಟ್ ಮಾಡಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಕ್ರೋಮಿಯಂಗೆ ವ್ಯಾಲ್ಯೂ ಮೈನಸ್ 0.90 ವೋಲ್ಟ್. ನೆಕ್ಸ್ಟ್ ಮ್ಯಾಂಗನೀಸ್ ಮೈನಸ್ 1.18 ವೋಲ್ಟ್. ನೆಕ್ಸ್ಟ್ ಐರನ್ ಮೈನಸ್ 0.44 ವೋಲ್ಟ್. ನೆಕ್ಸ್ಟ್ ಕೋಬಾಲ್ಟ್ ಮೈನಸ್ 0.28 ವೋಲ್ಟ್. ಓಕೆ, ಇದನ್ನ ಆರ್ಡರ್ ಅಲ್ಲಿ ಬರೀರಿ. ಮೋಸ್ಟ್ ನೆಗೆಟಿವ್ ಯಾವುದು, ಮೋಸ್ಟ್ ನೆಗೆಟಿವ್ ವ್ಯಾಲ್ಯೂ ಇಲ್ಲಿ ಕೇಳಿರ್ತಕ್ಕಂಥದ್ದು ನೆಗೆಟಿವ್ ಸೈನ್ ಅಂತ ಕೇಳಿದ್ದಾರೆ. ಆರ್ಡರ್ ಅನ್ನ ನೆಗೆಟಿವ್ ಸೈನ್ ಇರ್ತಕ್ಕಂಥದ್ದನ್ನ ಬರೀಬೇಕಂತೆ. ನೆಗೆಟಿವ್ ಸೈನ್ ಇರೋದು ಫಸ್ಟ್ ಕ್ರೋಮಿಯಂ ಜಾಸ್ತಿ ಇದೆಯಾ ಅಥವಾ ಮ್ಯಾಂಗನೀಸ್ ಜಾಸ್ತಿ ಇದೆ? ಎಸ್, ಮ್ಯಾಂಗನೀಸ್ ಜಾಸ್ತಿ ಇದೆ. ಮ್ಯಾಂಗನೀಸ್ ಇಸ್ ಗ್ರೇಟರ್ ದನ್ ದಟ್ ಆಫ್ ಕ್ರೋಮಿಯಂ ಅಲ್ವಾ? ಕ್ರೋಮಿಯಂ ಗ್ರೇಟರ್ ದನ್ ದಟ್ ಆಫ್ ಎಸ್, ಐರನ್ ಗ್ರೇಟರ್ ದನ್ ದಟ್ ಆಫ್ ಕೋಬಾಲ್ಟ್. ಹಾಗಾದ್ರೆ ಆಪ್ಷನ್ 2 is correct. Manganese greater than chromium greater than iron greater than cobalt. Option 2. Okay. Question number 57 observe ಮಾಡಿ. ಏನು ಕೊಟ್ಟಿದ್ದಾರೆ 57? zinc 2 plus zinc 2 plus 1 molar. Next salt rich copper 2 plus 1 molar. Next copper 2 plus 1 molar copper. Yes, ಎಷ್ಟು ಕೊಟ್ಟಿದ್ದಾರೆ E naught cell is equal to the 1.10 volt. 1.10 volt ಕೊಟ್ಟಿದ್ದಾರೆ ಅಲ್ವಾ? Yes, was allowed to be completely discharged at 298 Kelvin. Completely discharge ಆಗ್ತಾ ಇದೆ ಅಂದ್ರೆ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗಿರುತ್ತೆ? is equal to 0 ಆಗಿರುತ್ತೆ. completely discharged. when completely discharged. ಓಕೆ, ಇಷ್ಟ ಆಯ್ತು. ಇಲ್ಲಿ ದ ರಿಲೇಟಿವ್ ಕಾನ್ಸಂಟ್ರೇಷನ್ ಆಫ್ Zn2 plus and copper 2 plus ಫೈಂಡ್ ಔಟ್ ಮಾಡಬೇಕಾಗಿರೋದು. ರಿಲೇಟಿವ್ ಕಾನ್ಸಂಟ್ರೇಷನ್ Zn2 plus per copper 2 plus. ಓಕೆ, ಇಲ್ಲಿ ದ ಸೆಲ್ ಇಸ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ಡ್. ಈ ಸೆಲ್ is equal to the ಏನಾಗಿರುತ್ತೆ? 0. ಓಕೆ, ಅಕಾರ್ಡಿಂಗ್ ಟು ನಾಸ್ಟ್ ಈಕ್ವೇಶನ್ ಏನಿದೆ? E cell is equal to the E naught cell
minus 0.059 divided by n log of concentration of product divided by concentration of reactant. ಹಾಗಾದ್ರೆ ಏನು ಬರುತ್ತೆ? Concentration of product divided by concentration of reactant. ಓಕೆ, ಪ್ರಾಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್ ಬರ್ಕೋಬೇಕಂದ್ರೆ ಇದನ್ನ ಫಸ್ಟ್ ಸೆಲ್ ರೆಪ್ರೆಸೆಂಟೇಷನ್ ಇದನ್ನ ರಿಯಾಕ್ಷನ್ ಅಲ್ಲಿ ಬರ್ಕೋಬೇಕು. ಏನಿದೆ ರಿಯಾಕ್ಷನ್? ಎಸ್, ಇಲ್ಲೇ ಸೈಡ್ ಅಲ್ಲಿ ಬಂದಿರ್ತೀನಿ. Zn plus Cu2 plus Q raised to the Zn2 plus Cu ಅಂತ ಇದೆಯಲ್ವಾ. ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ನಾವು ಯಾಕೆ ತಗೊಂತೀವಿ? Zn2 ಪ್ಲಸ್. ಯಾಕೆ ಸರ್? ಪ್ರಾಡಕ್ಟ್ ಕಾಪರ್ ಇದೆ, ದಿಸ್ ಕಾಪರ್ ಸಾಲಿಡ್ ಆಗಿರೋದ್ರಿಂದ ಇದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಜಿಂಕ್ 1 ಸಾಲಿಡ್ ಇರೋದ್ರಿಂದ 1 ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಡಕ್ಟ್ ಜಿಂಕ್ 2 ಪ್ಲಸ್, ರಿಯಾಕ್ಟೆಂಟ್ ಕಾಪರ್ 2 ಪ್ಲಸ್. Concentration of zinc 2 plus divided by concentration of Cu2 plus. Okay, this is the Nast equation for Daniell cell. Okay, next ಈ ಸೆಲ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಯ್ತು ಎಷ್ಟಿದೆ. ವೆನ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಈ ಸೆಲ್ ಇಸ್ ಈಕ್ವಲ್ ಟು ಏನಾಯ್ತು? 0. ಈ ನಾಟ್ ಸೆಲ್ ಆಲ್ರೆಡಿ ಕೊಟ್ಟಿದ್ದಾರೆ 1.10 ವೋಲ್ಟ್ ಮೈನಸ್ 0.059. ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು ಇನ್ವಾಲ್ವ್ ಆಗ್ತಾ ಇದೆ? ಎಸ್, ನೋಡಿ ಇಲ್ಲಿ ನ್ಯೂಟ್ರಲ್ ಇರೋದು 2 ಪ್ಲಸ್ ಆಗ್ತಾ ಇದೆ, ಅಂದ್ರೆ 2 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ, 2 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ. ಟೋಟಲಿ ಎನ್ ಈಕ್ವಲ್ ಟು 2. ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಜಿಂಕ್ 2 ಪ್ಲಸ್ ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ. ಕಾನ್ಸಂಟ್ರೇಷನ್ ಆಫ್ ಜಿಂಕ್ 2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಓಕೆ, ನಾವು ಇದನ್ನ ಈ ಸೈಡ್ ತೆಗೆದಿ ಒಳಗಡೆ. 1.10 volt is equal to the 0.059 divided by 2 log of concentration of Zn2 plus divided by concentration of Cu2 plus. ಈ 2 ಈ ಸೈಡ್ ಬಂತು ಅಂದ್ರೆ 1.10 into 2 divided by 0.059 equal to log of concentration of Zn2 plus divided by concentration of Cu2 plus. ಹೌದಲ್ವಾ? ಓಕೆ, ನಮಗೆ ಬೇಕಾಗಿದ್ದು ಕಾನ್ಸಂಟ್ರೇಷನ್ ಆಫ್ Zn2 plus divided by concentration of Cu2 plus. ಫಸ್ಟ್ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ವ್ಯಾಲ್ಯೂ? ಎಸ್, 37.225 ಬರುತ್ತೆ, ಅಥವಾ 37.3 ಬರುತ್ತೆ. ಓಕೆ, this is log of concentration of Zn2 plus divided by concentration of Cu2 plus. ಈ ಲಾಗ್ ಈ ಸೈಡ್ ಹೋದ್ರೆ ಆಂಟಿ ಲಾಗ್ ಆಗುತ್ತೆ ಅಲ್ವಾ? ಓಕೆ, ಇದನ್ನ ಈ ಸೈಡ್ ಹಾಕಿ ಬರ್ಕೊಳ್ಳಿ. ಲಾಗ್ ಆಫ್ ಇರೋದು ಆಂಟಿ ಲಾಗ್ ಆಫ್ ಲಾಗ್ ಈ ಸೈಡ್ ಬಂದಿದೆ. ನೆಕ್ಸ್ಟ್ 37.3 ಈಕ್ವಲ್ ಟು ಎಸ್ ಕಾನ್ಸಂಟ್ರೇಷನ್ ಆಫ್ Zn2 plus divided by concentration of Cu2 plus. ನಮಗೆ ಬೇಕಾಗಿರೋದು ಇಷ್ಟು. ಆಂಟಿ ಲಾಗ್ ಆಫ್ 37.3 ಎಷ್ಟಾಗುತ್ತೆ ರೀ? ಆಂಟಿ ಲಾಗ್ ಆಫ್ 37.3 is equal to the 10 to the power of 37.3. 10 to the power of 37.3 is equal to the concentration of Zn2 plus divided by concentration of Cu2 plus. This is the answer. Answer ಏನಿದೆ? 10 to the power of 37.3. Option 4 is correct. Option 4 is correct. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ.